ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವು ನಿಮಗೆ GPSTR ಗೆ ಜೊತೆಗೆ TET ಗೆ ಸಂಬಂಧಪಟ್ಟಂತೆ ಉಪಯುಕ್ತವಾಗಿರುವಂತಹ ನೋಟ್ಸ್ ಇದಾಗಿರುತ್ತೆ. ಒಳ್ಳೆ ಒಳ್ಳೆ MCQs ನ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಜೊತೆಗೆ ಅಪ್ಲೈಡ್ ಕ್ವಶನ್ಸ್ ಯಾವ ಮಟ್ಟಿಗಿದೆ ಅನ್ನುವಂಥದ್ದು ಈಗ ಆಲ್ರೆಡಿ ನಿಮ್ಗೆ ತಿಳಿದಿರುವಂಥದ್ದು. ಓಕೆ ಮೊದಲನೇದಾಗಿ 7ನೇ ತರಗತಿಗೆ ಸಂಬಂಧಪಟ್ಟಂತೆ ಮೊದಲನೇ ಒಂದು ಭಾಗದಲ್ಲಿ ನಾವು 40 ಕ್ವೆಶನ್ಸ್ ಅನ್ನ ನೋಡಿದ್ವಿ, ಹೌದಲ್ವಾ? ಇವಾಗ 41ನೇ ಕ್ವೆಶನ್ ಅನ್ನ ನೋಡ್ತಾ ಹೋಗೋಣ. ಹಾಗಲಕಾಯಿಯ ರುಚಿ ಕಹಿಯಾಗಿ ಇರೋದಕ್ಕೆ ಕಾರಣ ಏನು? ಆಮ್ಲ, ಲವಣ, ಪ್ರತ್ಯಾಮ್ಲ, ನಾರು ಪದಾರ್ಥ ಅಂತ ಇದೆ. ಮೊದಲನೇದಾಗಿ ಯಾವೆಲ್ಲ ಹುಳಿ ರುಚಿಯನ್ನ ಒಳಗೊಂಡಿರ್ತವೆ ನಾವು ಅವನ್ನ ಆಮ್ಲಗಳು ಅಂತ ಹೇಳಿ ಕರಿತೀವಿ. ಯಾವೆಲ್ಲ ಕಹಿ ರುಚಿಯನ್ನ ಒಳಗೊಂಡಿರ್ತವೆ ಅವುಗಳನ್ನ ಪ್ರತ್ಯಾಮ್ಲ ಅಂತ ಹೇಳಿ ಕರಿತೀವಿ. ಅದರಲ್ಲೂ ಕೆಲವೊಂದಷ್ಟು ಎಕ್ಸೆಪ್ಷನ್ಸ್ ನಾವು ನೋಡ್ತೀವಿ. ಅದರಲ್ಲಿ ನೀವು ಈ ಪ್ರಶ್ನೆಯಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಓಕೆ, ನೋಡಿ ಈ ಪ್ರಶ್ನೆಯನ್ನ ನೋಡೋಣ. ಈಗ ಯಾವುದು 41ನೇ ಪ್ರಶ್ನೆ, ಆಮೇಲೆ 42ಕ್ಕೆ ಬರೋಣ. ಹಾಗಲಕಾಯಿಯ ರುಚಿ ಕಹಿಯಾಗಿ ಇರೋದಕ್ಕೆ ಕಾರಣ ಏನು ಅಂತ ಅಂದ್ರೆ ಅದು ಪ್ರತ್ಯಾಮ್ಲ. 2ನೇ ಪ್ರಶ್ನೆ, ಕಂದು ಬಣ್ಣದ ಕಹಿ ರುಚಿ ಇರುವಂತಹ ಕಾಫಿ ಲವಣ, ಪ್ರತ್ಯಾಮ್ಲ, ಆಮ್ಲ ಸೂಚಕ ಅಂತ ಇದೆ. ಓಕೆ, ನೋಡಿ ನಾವೇನಂತ ಹೇಳಿದ್ವಿ? ಹುಳಿ ರುಚಿಯನ್ನ ಹೊಂದಿದ್ರೆ ಅದು ಆಮ್ಲ, ಕಹಿ ರುಚಿಯನ್ನ ಒಳಗೊಂಡಿದ್ರೆ ಅದು ಪ್ರತ್ಯಾಮ್ಲ ಅಂತ ಹೇಳಿದ್ವಿ. ಇಲ್ಲಿ ಯಾಕೆ ಇದು ಕಹಿ ರುಚಿಯನ್ನ ಒಳಗೊಂಡಿದ್ರು ಕೂಡ ಪ್ರತ್ಯಾಮ್ಲ ಆಗಲ್ಲ ಅಂತ ಹೇಳಿದ್ರೆ, ನೋಡಿ pH ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು pH ಇವಾಗ ಫಾರ್ ಎಕ್ಸಾಂಪಲ್ 7 ಅನ್ನುವಂಥದ್ದೇನಿದೆ ಇದು ನ್ಯೂಟ್ರಲ್ ಆಗಿರುತ್ತೆ. ಅಂದ್ರೆ 7 pH ಏನಾದ್ರೂ 7 ಇದ್ರೆ ಅದು ನ್ಯೂಟ್ರಲ್ ಅಂತ ಹೇಳ್ತೀವಿ. ಓಕೆ, ಅದೇ 7ರಿಂದ ಮುಂದಕ್ಕೆ ಹೋದಂತೆ ಇವಾಗ 8, 9. ಓಕೆ, ಸೊ 7ರಿಂದ ಮೇಲ್ ಹೋದಂತೆ ಅದೆಲ್ಲವೂ ಕೂಡ ಬೇಸಿಕ್ ಮೀಡಿಯಂ ಆಗಿರುತ್ತೆ. ಓಕೆ, 7ರಿಂದ ಕೆಳಗ್ ಬಂದಂತೆ 0 to 7 ಏನಿರುತ್ತೆ ಅದೆಲ್ಲವೂ ಕೂಡ ಅಸಿಡಿಕ್ ಮೀಡಿಯಂ ಆಗಿರುತ್ತೆ. ಸೊ ಕಾಫಿದು ಬಂದು ಯಾವಾಗ್ಲೂ ಎಷ್ಟಿರುತ್ತೆ? 4.8 ಇಂದ 5.2 ಅಷ್ಟು ಅದು pH ಅನ್ನ ಒಳಗೊಂಡಿದೆ. ಸೊ ಹಾಗಾಗಿ ಕಾಫಿ ಏನಾಗಿರುತ್ತೆ? ಅಸಿಡಿಕ್ ಆಗಿರುತ್ತೆ, ಆಮ್ಲ. ಹಾಲು ಹುಳಿಯಾಗಿರದೆ ಮೊಸರು ಹುಳಿಯಾಗಿರೋದಕ್ಕೆ ಕಾರಣ ಏನು? ಮೊಸರಿನಲ್ಲಿರುವಂತಹ ಲ್ಯಾಕ್ಟಿಕ್ ಆಮ್ಲ ಏನಿರುತ್ತಲ್ಲ ಇದು ಹಾಲು ಹುಳಿಯಾಗಿ ಇರದೆ ಮೊಸರು ಹುಳಿಯಾಗಿರೋದಕ್ಕೆ ಕಾರಣ. ಓಕೆ, ಅಂದ್ರೆ ಈಗ ನಾವು ಮಜ್ಜಿಗೆಗೆ ನಾವು ಮೊಸರು ಹಾಕೋದ್ರಿಂದ ಅಥವಾ ಅಲ್ವಾ, ಮಜ್ಜಿಗೆಗೆ ಹಾಲು ಏನಿರುತ್ತಲ್ವಾ, ಹಾಲಿನೊಳಗೆ ಒಂದು ಹನಿ ಮೊಸರನ್ನ ಹಾಕಿದ್ರೆ ಸಾಕು, ಏನಾಗುತ್ತೆ? ಹಾಲು ಮೊಸರಾಗುತ್ತೆ. ಸೊ ಹಾಲು ಹುಳಿ ಇರಲ್ಲ, ಆದ್ರೆ ಮೊಸರು ಹಾಕಿದ ಕೂಡ್ಲೆ ಅದೇನಾಗುತ್ತೆ? ಅದು ಕೂಡ ಕಂಪ್ಲೀಟ್ ಮೊಸರಾಗುತ್ತೆ. ಸೊ ಅದಕ್ಕೆ ಕಾರಣ ಏನು ಅಂದ್ರೆ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ, ಅದಕ್ಕೋಸ್ಕರ. ಓಕೆ, ಆಸ್ಕಾರ್ಬಿಕ್ ಆಮ್ಲ ಅಂದ್ರೆ ಏನು? ನೋಡಿ, ಆಸ್ಕಾರ್ಬಿಕ್ ಆಮ್ಲ ಅಂತ ಹೇಳಿದ್ರೆ ವಿಟಮಿನ್ ಸಿ ಏನಿದೆಯಲ್ಲ ಇದ್ರದ್ದು ಕೆಮಿಕಲ್ ನೇಮ್ ಆಸ್ಕಾರ್ಬಿಕ್ ಆಮ್ಲ ಅಂತ ಹೇಳ್ತೀವಿ. ಇದ್ರೊಳಗಡೆ 2 ಟೈಪ್ಸ್ ಇರುತ್ತೆ. ಒಂದು ಸಿಟ್ರಿಕ್ ಆಸಿಡ್ ಅಂದ್ರೆ ಸಿಟ್ರಿಕ್ ಆಮ್ಲ, ಇನ್ನೊಂದು ಆಸ್ಕಾರ್ಬಿಕ್ ಆಸಿಡ್ ಅಂತ ಹೇಳಿ. ಅಂದ್ರೆ ಒಂದು ಸಿಟ್ರಿಕ್ ಆಮ್ಲ, ಇನ್ನೊಂದು ಆಸ್ಕಾರ್ಬಿಕ್ ಆಮ್ಲ. ನೀವು ಇದು 40th ಕ್ವೆಶನ್ ಏನಿದೆ, 40ನೇ ಪ್ರಶ್ನೆ ಏನಿದೆ, ಇದೇ ಭಾಗ 1, 7ನೇ ತರಗತಿ ಭಾಗ 1ರಲ್ಲಿ 40ನೇ ಪ್ರಶ್ನೆಯಲ್ಲಿ ನೀವು ನೋಡ್ತೀರಾ ಒಂದು ಯಾವ್ದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ. ಕಡೆದಾಗಿ ಒಂದು ಪ್ರಶ್ನೆ ಬರುತ್ತೆ. ನಾನು ಅದರಲ್ಲಿ ನಿಮ್ಗೆ ನೆಲ್ಲಿಕಾಯ್ದು ಹೇಳಿ ಅಂತ ಹೇಳಿ ಸಿಟ್ರಿಕ್ ಆಮ್ಲ ಹೊಂದಿರುವಂತದ್ದು ಯಾವುದು ಅಂತ ಕೇಳಿದ್ದಾರೆ. ಅದಕ್ಕೆ ನಾವು ಲಿಂಬೆ ಅದನ್ನ ನಾವು ಚೂಸ್ ಮಾಡಿದೀವಿ. ಸೊ ಹಾಗಾದ್ರೆ ಇಲ್ಲಿ ಆಸ್ಕಾರ್ಬಿಕ್ ಆಮ್ಲ ಅಂದ್ರೆ ಅಲ್ಲಿ ಕೂಡ ನಾನು ಹೇಳಿದ್ದೆ ವಿಟಮಿನ್ ಸಿ ಅಂತ ಹೇಳಿ. ಸೊ ಇಲ್ಲಿ ಕೂಡ ಏನು ವಿಟಮಿನ್ ಸಿ. ಹಾಗಾದ್ರೆ ಅದು ಇದು ಎರಡು ಒಂದೇನಾ ಅಂತ ಯಾರಿಗಾದ್ರೂ ಡೌಟ್ ಇದ್ರೆ, ವಿಟಮಿನ್ ಸಿ ಏನಿದೆ ಅದು ಒಂದು ಸಿಟ್ರಿಕ್ ಆಸಿಡ್ ಮತ್ತೆ ಆಸ್ಕಾರ್ಬಿಕ್ ಆಸಿಡ್ ಎರಡನ್ನೂ ಒಳಗೊಂಡಿರುತ್ತೆ. ಬಟ್ ವಿಟಮಿನ್ ಸಿ ಇದು ಕೆಮಿಕಲ್ ನೇಮ್ ಏನು ಅಂತ ಅಂದ್ರೆ ಆಸ್ಕಾರ್ಬಿಕ್ ಆಸಿಡ್ ಆಗಿರುತ್ತೆ. ಓಕೆ, ಹಾಗಾದ್ರೆ ಆಸ್ಕಾರ್ಬಿಕ್ ಆಮ್ಲವನ್ನ ಹೊಂದಿರುವಂತಹ ಒಂದು ಆಹಾರ ಪದಾರ್ಥ ಯಾವುದು? ಆಸ್ಕಾರ್ಬಿಕ್ ಆಮ್ಲವನ್ನ ಹೊಂದಿರುವಂತಹ ಆಹಾರ ಪದಾರ್ಥ ಯಾವುದು? ನಾನ್ ನಿಮಗೆ ಕಮೆಂಟ್ ಮಾಡಿ ಅಂತ ತಿಳಿಸಿದೆ. ಯಾರು ಕೂಡ ಕಮೆಂಟ್ ಮಾಡಿಲ್ಲ ಅಂತ ಅನ್ಕೋತೀನಿ. ಮಾಡಿಲ್ಲ ಯಾರು ಅದಕ್ಕೆ ಕಮೆಂಟ್. ನೋಡಿ, ಆಸ್ಕಾರ್ಬಿಕ್ ಆಮ್ಲ ಎದ್ರೊಳಗಡೆ ಇರುತ್ತೆ ಅಂತ ಹೇಳಿದ್ರೆ ನೆಲ್ಲಿಕಾಯಲ್ಲಿ ಇರುತ್ತೆ. ಓಕೆ, ನೆಲ್ಲಿಕಾಯಲ್ಲಿ ಆಸ್ಕಾರ್ಬಿಕ್ ಆಮ್ಲ ಇರುತ್ತೆ. ಟಾರ್ಟಾರಿಕ್ ಆಮ್ಲದ ರುಚಿ ಯಾವಾಗ್ಲೂ ಏನಾಗಿರುತ್ತೆ? ಹುಣಸೆ ಹಣ್ಣು ಟಾರ್ಟಾರಿಕ್ ಆಮ್ಲವನ್ನ ಒಳಗೊಂಡಿರುತ್ತೆ ಅಂದ್ರೆ ಏನಾಗಿರುತ್ತೆ? ಹುಳಿಯಾಗಿರುತ್ತೆ, ಹೌದಲ್ವಾ? ಮುಂದಿನ ಪ್ರಶ್ನೆ 47ನೇ ಪ್ರಶ್ನೆ, ವಸ್ತುವಿಗೆ ಅರಿಶಿಣದ ದ್ರಾವಣವನ್ನ ಸೇರಿಸಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗಿದ್ರೆ ಆ ವಸ್ತು ಏನು? ನೋಡಿ, ನೀವೇನ್ ನೆನ್ಪಿಟ್ಕೊಂಡಿರ್ಬೇಕು ಅಂತ ಹೇಳಿದ್ರೆ
ವಸ್ತುವಿಗೆ ನಾವು ಅರಿಶಿಣ ಬಣ್ಣವನ್ನ ಸೇರಿಸಿದಾಗ, ಓಕೆ, ವಸ್ತುವಿಗೆ ನಾವು ಏನಾದ್ರೂ ಅರಿಶಿಣ ಬಣ್ಣವನ್ನ ಸೇರಿಸಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗಿದ್ರೆ ಆ ವಸ್ತು ಆಮ್ಲವಾಗಿರುತ್ತಾ, ಲವಣವಾಗಿರುತ್ತಾ, ಓಕೆ, ಪ್ರತ್ಯಾಮ್ಲವಾಗಿರುತ್ತಾ ಅಥವಾ ನೀರು ಅಂತ ಕೇಳಿದರೆ. ಓಕೆ, ಸೊ ಉತ್ತರ ಏನು ಹಾಗಾದ್ರೆ? ಅದು ಪ್ರತ್ಯಾಮ್ಲ ಆಗಿರುತ್ತೆ. ಓಕೆ, ಏನಾಗಿರುತ್ತೆ? ಪ್ರತ್ಯಾಮ್ಲ ಆಗಿರುತ್ತೆ. ಅರಿಶಿಣ ದ್ರಾವಣವನ್ನ ಸೇರಿಸಿದಾಗ ವಸ್ತುವಿಗೆ, ಯಾವುದೇ ಒಂದು ವಸ್ತುವಿಗೆ, ನೋಡಿ ಇವಾಗ ಒಂದು ಬಟ್ಟೆ ಇದೆ ಅಂತ ಇಟ್ಕೊಳ್ಳಿ, ಅದ್ರ ಮೇಲೆ ನಾವು ಅರಿಶಿಣ ದ್ರಾವಣವನ್ನ ಸೇರಿಸಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗಿದ್ರೆ, ಓಕೆ, ಅದು ಕೆಂಪು ಬಣ್ಣವನ್ನ ತಿರುಗಿದ್ರೆ ಆ ವಸ್ತು ಪ್ರತ್ಯಾಮ್ಲವಾಗಿರುತ್ತೆ ಅಂತ ಅದರ ಅರ್ಥ. ಇನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಗುರುತಿಸೋದಕ್ಕೆ ಬಳಸಬಹುದಾದಂತ ಒಂದು ಸೂಚಕ ಯಾವುದು? ದಾಸವಾಳ ಹೂವಿನ ದಳ, ಗುಲಾಬಿ ಹೂವಿನ ದಳ, ಕಮಲದ ಹೂವಿನ ದಳ, ಸೇವಂತಿಗೆ ಹೂವಿನ ದಳ ಅಂತ ಇದೆ. ದಾಸವಾಳ ಹೂವಿನ ದಳ ಏನಿದೆಯಲ್ಲ, ಇದನ್ನ ಬಳಸಬಹುದಾದಂತಹ ಸೂಚಕ. 49ನೇ ಪ್ರಶ್ನೆ, ಸೋಡಿಯಂ ಹೈಡ್ರಾಕ್ಸೈಡ್ಗೆ ಅರಿಶಿಣದ ದ್ರಾವಣವನ್ನ ಸೇರಿಸಿದಾಗ ಅದೇನಾಗುತ್ತೆ? ಸೋಡಿಯಂ ಹೈಡ್ರಾಕ್ಸೈಡ್ಗೆ, ಓಕೆ, ಅರಿಶಿಣ ದ್ರಾವಣವನ್ನ ಸೇರಿಸಿದಾಗ ಅದು ಏನಾಗುತ್ತೆ ಅಂದ್ರೆ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಇಲ್ಲಿ ಆಲ್ರೆಡಿ ನೋಡಿದ್ವಿ, ಹೌದಲ್ವಾ? ಸೋಡಿಯಂ ಹೈಡ್ರಾಕ್ಸೈಡ್ ಏನು? ಸೋಡಿಯಂ ಹೈಡ್ರಾಕ್ಸೈಡ್ ಏನು? ಇದು ಬೇಸ್, ಓಕೆ, OH ಹೈಡ್ರಾಕ್ಸೈಡ್ OH ಅನ್ನ ಒಳಗೊಂಡಿರುತ್ತೆ. ಸೊ ದಟ್ ಇದಕ್ಕೆ ನಾವು ಅರಿಶಿಣ ದ್ರಾವಣವನ್ನ ಸೇರಿಸಿದಾಗ ಅದು ಏನಾಗುತ್ತೆ? ಕೆಂಪು ಬಣ್ಣಕ್ಕೆ ತಿರುಗುವಂಥದ್ದು. ಓಕೆ, ಫಿನಾಪ್ತಲೀನ್ ಒಂದು ಸೂಚಕವಾಗಿದ್ದು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ದ್ರಾವಣಗಳಲ್ಲಿ ಬಣ್ಣ ಬದಲಾಗುವಿಕೆಯು ಕ್ರಮವಾಗಿ, ನೋಡಿ ಫಿನಾಪ್ತಲೀನು ಒಂದು ಇಂಡಿಕೇಟರ್. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ದ್ರಾವಣದಲ್ಲಿ ಬಣ್ಣ ಅಂದ್ರೆ ಫಿನಾಪ್ತಲೀನು ಆಮ್ಲದ ದ್ರಾವಣದಲ್ಲಿ ಹಾಕಿದಾಗ ಯಾವ ಕಲರ್ ಬರುತ್ತೆ, ಪ್ರತ್ಯಾಮ್ಲದಲ್ಲಿ ಹಾಕಿದಾಗ ಯಾವ ಕಲರ್ ಬರುತ್ತೆ ಅಂತ ಹೇಳಿ ಹೇಳ್ಬೇಕು. ಓಕೆ, ನೋಡಿ ಫಸ್ಟ್ ಆಮ್ಲದಲ್ಲಿ ಅದು ಬಣ್ಣ ರಹಿತವಾಗಿರುತ್ತೆ, ಅದೇ ಪ್ರತ್ಯಾಮ್ಲದಲ್ಲಿ ಅದು ಪಿಂಕ್, ಪೇಲ್ ಪಿಂಕ್ ಅಂತ ಹೇಳ್ತೀವಿ, ಗುಲಾಬಿ ಬಣ್ಣ ಅಂತ ಹೇಳಿ ಅದನ್ನ ತೋರಿಸುತ್ತೆ. ಯಾರೆಲ್ಲ PUC ನಲ್ಲಿ ಟೈಟ್ರೇಷನ್ಸ್ ಎಲ್ಲ ಮಾಡಿದ್ರೆ ಇದು ಗೊತ್ತಿರುತ್ತೆ. ಓಕೆ, ಡಿಗ್ರಿನಲ್ಲಿ ಟೈಟ್ರೇಷನ್ಸ್ ಎಲ್ಲ ಮಾಡಿರ್ತೀರಲ್ವಾ, ಅದ್ರೊಳಗಡೆ ಗೊತ್ತಿರುತ್ತೆ. ಫಿನಾಪ್ತಲೀನ್ ಅನ್ನುವಂಥದ್ದು ಒಂದು ಇಂಡಿಕೇಟರ್, ಅದು ಆಮ್ಲದಲ್ಲಿ ಅದು ಬಣ್ಣ ರಹಿತವಾಗಿ ಇದ್ರೆ ಇಂಡಿಕೇಟರ್ ಆಗಿ ವರ್ಕ್ ಮಾಡಿದ್ರೆ, ಬೇಸಸ್ ಅಲ್ಲಿ ಪೇಲ್ ಪಿಂಕ್ ಆಗಿ ಕೆಲಸ ಮಾಡುತ್ತೆ. ಆಮ್ಲವನ್ನ ಒಳಗೊಂಡಿರುವಂತಹ ವಸ್ತುಗಳು ಯಾವ್ಯಾವು? ದ್ರಾಕ್ಷಿ ಮತ್ತು ಸುಣ್ಣದ ತಿಳಿ ನೀರು, ಮೊಸರು ಮತ್ತು ವಿನೆಗರ್ ಮತ್ತು ಸಾಬೂನು, ಹಾಲು ಮತ್ತು ಮೆಗ್ನೀಷಿಯಂ ಹಾಲು. ನೋಡಿ ಇದ್ರೊಳಗಡೆ ಲ್ಯಾಕ್ಟಿಕ್ ಆಸಿಡ್, ಇದ್ರೊಳಗಡೆ ಅಸಿಟಿಕ್ ಆಸಿಡ್ ಇದೆ. ಸೊ ದಟ್ ಆಮ್ಲವನ್ನ ಒಳಗೊಂಡಿರುವಂತಹ ವಸ್ತುಗಳು ಮೊಸರು ಮತ್ತು ವಿನೆಗರ್. ಮುಂದಿನ ಪ್ರಶ್ನೆ, ಕಿಟಕಿ ಶುಭ್ರಕವನ್ನಾಗಿ ಬಳಸಲಾಗುವಂತಹ ಪ್ರತ್ಯಾಮ್ಲ ಯಾವುದು? ವಿನೆಗರ್, ಹುಣಸೆ ಹಣ್ಣು, ಅಮೋನಿಯಂ ಹೈಡ್ರಾಕ್ಸೈಡ್ ಮತ್ತೆ ನೀರು ಅಂತ ಇದೆ. ಯಾವ್ದನ್ನ ಬಳಸ್ತೀವಿ? ಅಮೋನಿಯಂ ಹೈಡ್ರಾಕ್ಸೈಡ್ ಅನ್ನ ಕಿಟಕಿ ಶುಭ್ರಕವಾಗಿ ಬಳಸ್ತಾರೆ. ಮೆಗ್ನೀಷಿಯಂ ಹಾಲಿಗೆ ಒಂದು ಹನಿ ದಾಸವಾಳದ ಹೂವಿನ ಸೂಚಕವನ್ನ ಸೇರಿಸಿದಾಗ ಅದು ಏನಾಗುತ್ತೆ ಅಥವಾ ಯಾವ ಬಣ್ಣಕ್ಕೆ ತಿರುಗುತ್ತೆ? ಮೆಗ್ನೀಷಿಯಂ ಹಾಲಿದೆ, ಓಕೆ, ಅದಕ್ಕೆ ಒಂದು ಹನಿ ದಾಸವಾಳ ಹೂವಿನ ಒಂದು ಸೂಚಕವನ್ನ ಹಾಕಿದಾಗ, ಆ ಒಂದು ಇಂಡಿಕೇಟರ್ ಹಾಕಿದಾಗ ಏನಾಗುತ್ತೆ? ಕೆಂಪು ಬಣ್ಣಕ್ಕೆ ತಿರುಗುತ್ತೆ, ಗುಲಾಬಿ ಬಣ್ಣಕ್ಕೆ ತಿರುಗುತ್ತೆ, ಬಣ್ಣರಹಿತವಾಗುತ್ತೆ, ಹಸಿರು ಬಣ್ಣಕ್ಕೆ ತಿರುಗುತ್ತೆ ಅಂತ ಇದೆ. ಓಕೆ, ಅದು ಹಸಿರು ಬಣ್ಣಕ್ಕೆ ತಿರುಗುತ್ತೆ. ಮೆಗ್ನೀಷಿಯಂ ಹಾಲಿಗೆ ನಾವೇನಾದ್ರೂ ಒಂದು ಹನಿ ದಾಸವಾಳದ ಹೂವಿನ ಇಂಡಿಕೇಟರ್ ಹಾಕಿದಾಗ ಅದು ಹಸಿರು ಬಣ್ಣಕ್ಕೆ ತಿರುಗುತ್ತೆ. ಯಾವ ಬಣ್ಣಕ್ಕೆ ತಿರುಗುತ್ತೆ? ಹಸಿರು ಬಣ್ಣಕ್ಕೆ ತಿರುಗುತ್ತೆ. 54ನೇ ಪ್ರಶ್ನೆ, ಕಲ್ಲು ಹೂಗಳಿಂದ ಪಡೆಯಲಾಗುವಂತ ಒಂದು ಸೂಚಕ ಯಾವುದು? ನೋಡಿ, ಕಲ್ಲು ಹೂಗಳಿಂದ ಪಡೆಯಲಾಗುವಂತ ಸೂಚಕ ಬಂದು ಅದನ್ನ ನಾವು ಲಿಟ್ಮಸ್ ಪೇಪರ್ ಅಂತ ಕರಿತೀವಿ. ಇದನ್ನ ಇಟ್ ಇಸ್ obtained ಫ್ರಮ್ ಲೈಕೆನ್ಸ್, ಮೀನ್ಸ್ ಕಲ್ಲು ಹೂಗಳಿಂದ. ಲಿಂಬೆ ರಸದಲ್ಲಿ ನೀಲಿ ಲಿಟ್ಮಸ್ ಕಾಗದವನ್ನ ಅದ್ದಿದಾಗ ಅದು ಏನಾಗುತ್ತೆ? ನೋಡಿ, ನೀಲಿ ಲಿಟ್ಮಸ್ ಕಾಗದ ಕೆಂಪಾಗುತ್ತೆ, ಬಣ್ಣ ಬದಲಾಗಲ್ಲ, ಅದು ಹಸಿರಾಗುತ್ತೆ, ಕಾಗದ ಬಿಳಿ ಆಗುತ್ತೆ ಅಂತ ಇದೆ. ಓಕೆ, ಸರಿಯಾದ ಒಂದಂತ ಉತ್ತರ ಏನು ಅಂದ್ರೆ ಲಿಂಬೆ ರಸ. ಲಿಂಬೆ ರಸ ಅಂದ್ರೆ ಏನು? ಆಸಿಡ್, ಹೌದಲ್ವಾ? ಸೊ ಇಂಡಿಕೇಟರ್ ಅನ್ನ ನಾವು ಅದ್ರೊಳಗಡೆ ಎದ್ದಿದಾಗ ಅದನ್ನ ಕಾಗದ ಕೆಂಪಾಗುತ್ತೆ. ಓಕೆ, ಮುಂದಿನ ಪ್ರಶ್ನೆ, ಪ್ರಯೋಗಶಾಲೆಯಲ್ಲಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಉಪಯೋಗಿಸುವಾಗ ಅತಿ ಹೆಚ್ಚಿನ ಎಚ್ಚರಿಕೆ ವಹಿಸೋದಕ್ಕೆ ಕಾರಣ ಏನು? ಅವು ಸಂಕ್ಷಾರಕ ಗುಣವನ್ನ ಹೊಂದಿದೆ, ಅವು ವಾಹಕ ಗುಣ ಹೊಂದಿದೆ, ಅವು ನಿರ್ವಾಹಕ ಗುಣ ಹೊಂದಿದೆ, ಅವು ಹಾನಿಕಾರಕವಲ್ಲ ಅಂತ ಇದೆ. ಓಕೆ, ನೋಡಿ ಅವು ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಸೊ ಹಾಗಾಗಿ ನಾವು ಎಚ್ಚರ ವಹಿಸ್ಬೇಕಾಗತ್ತೆ. ಓಕೆ, 57ನೇ ಪ್ರಶ್ನೆ, ಇರುವೆ ಕಚ್ಚಿದಾಗ ಅದರ ಪರಿಣಾಮವನ್ನ ಕಡಿಮೆ ಮಾಡಲು ಬಳಸಬಹುದಾದಂತಹ ವಸ್ತು ಯಾವುದು?
ದಟ್ ಇಸ್ ಅಡುಗೆ ಸೋಡಾ. ಅಡುಗೆ ಸೋಡಾ ಬೇಸ್ ಆಗಿರೋದ್ರಿಂದ ಇದೇನು ಇದು ಅಸಿಡಿಕ್ ಆಗಿರುತ್ತಲ್ವಾ, ಸೊ ದಟ್ ಬೇಸ್ ಅನ್ನ ನಾವು ಹಾಕಿ ಬಳಸೋದ್ರಿಂದ ಕಚ್ಚಿದಾಗ ಅದ್ರ ಪರಿಣಾಮ ಏನಿರುತ್ತೆ ಅದನ್ನ ಕಡಿಮೆ ಮಾಡಬಹುದು. ಆಮ್ಲೀಯತೆಯಿಂದ ಉಂಟಾದ ಅಜೀರ್ಣದ ಶಮನಕ್ಕೆ ಬಳಸುವಂತಹ ಮೆಗ್ನೀಷಿಯಂ ಹಾಲಿನಲ್ಲಿ ಇರುವಂತಹ ಪ್ರತ್ಯಾಮ್ಲ ಯಾವುದು? ಮೆಗ್ನೀಷಿಯಂ ಹಾಲಿನಲ್ಲಿ ಇರುವಂತಹ ಪ್ರತ್ಯಾಮ್ಲ ಯಾವುದು ಅಂತ ಹೇಳಿದ್ರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ನಿರ್ದಿಷ್ಟ ಪ್ರಮಾಣದ ಸಲ್ಫ್ಯೂರಿಕ್ ಆಮ್ಲವನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ಸೇರಿಸಿದಾಗ ಉಂಟಾಗುವಂತಹ ಕ್ರಿಯೆ ಏನು? ನಿರ್ದಿಷ್ಟ ಪ್ರಮಾಣದ ಸಲ್ಫ್ಯೂರಿಕ್ ಆಸಿಡ್ ಅನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ಸೇರಿಸಿದಾಗ ಏನು ಉಂಟಾಗುತ್ತೆ ನೋಡಿ. ಇವಾಗ ಒಂದು ಸರ್ಟೈನ್ ಅಮೌಂಟ್ ಅನ್ನ ಇಷ್ಟೇ ಅಂತ ಹೇಳಿ ನಾವು ಸಲ್ಫ್ಯೂರಿಕ್ ಆಮ್ಲವನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ಸೇರಿಸಿದಾಗ ಅಲ್ಲಿ ಯಾವ ಕ್ರಿಯೆ ಉಂಟಾಗುತ್ತೆ ಅಂದ್ರೆ ಮೀನ್ಸ್ ನ್ಯೂಟ್ರಲ್ ಆಗುತ್ತೆ. ಏನಾಗುತ್ತೆ? ನ್ಯೂಟ್ರಲ್ ಆಗುತ್ತೆ. ಅದನ್ನೇ ನಾವು ತಟಸ್ಥೀಕರಣ ಅಂತ ಹೇಳಿ ಹೇಳ್ತೀವಿ. ನೀಲಿ ಲಿಟ್ಮಸ್ ಕಾಗದವನ್ನ ಅಸವಿತ ನೀರಿನಲ್ಲಿ ಅದ್ದಿದಾಗ ಲಿಟ್ಮಸ್ ಕಾಗದದ ಬಣ್ಣ ಏನಾಗುತ್ತೆ ಅಂತ ಕೇಳಿದ್ದಾರೆ. ನೋಡಿ, ನೀಲಿ ಲಿಟ್ಮಸ್ ಕಾಗದವನ್ನ ಅಸವಿತ ನೀರಿನಲ್ಲಿ ಅದ್ದಿದಾಗ ಲಿಟ್ಮಸ್ ಕಾಗದದ ಬಣ್ಣ ಏನಿರುತ್ತೆ ಅದು ಬದಲಾಗೋದಿಲ್ಲ. ಯಾಕಂದ್ರೆ ನಾವು ಅದನ್ನ ನೀರಿಗೆ ನಾವು ನೋಡ್ತಾ ಇರೋದು. ಲಿಟ್ಮಸ್ ಪೇಪರ್ನ ಯಾವಾಗ್ಲೂ ಯೂಸ್ ಮಾಡುವಂತದ್ದು ಫಾರ್ ಆಸಿಡ್ ಮತ್ತೆ ಬೇಸ್, ಹೌದಲ್ವಾ? ಅದ್ರಲ್ಲೂ ಇಲ್ಲಿರುವಂತದ್ದು ಎಂತ ನೀರು? ಅಸವಿತ ನೀರು. ಹಾಗಾಗಿ ಲಿಟ್ಮಸ್ ಕಾಗದದ ಬಣ್ಣ ಏನಿರುತ್ತೆ ಅದು ಬದಲಾಗೋದಿಲ್ಲ, ನ್ಯೂಟ್ರಲ್ ಆಗಿರುತ್ತೆ. ಯಾಕಂದ್ರೆ ನೀರು ಯಾವಾಗ ನೀರಿನ ಒಂದು pH ಯಾವಾಗ್ಲೂ ನ್ಯೂಟ್ರಲ್ ಆಗಿರುತ್ತೆ. ಓಕೆ, ಹಾಗಾಗಿ ಬದಲಾಗೋದಿಲ್ಲ. ಆಮ್ಲವು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವಂತಹ ಉತ್ಪನ್ನ ಯಾವುದು? ಆಮ್ಲ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವಂತಹ ಉತ್ಪನ್ನ ಯಾವುದು? ನೋಡಿ, ಯಾವಾಗ ಆಮ್ಲ ಪ್ರತ್ಯಾಮ್ಲದೊಂದಿಗೆ ವರ್ತಿಸುತ್ತೆ ಬಿಡುಗಡೆಯಾಗುವಂತಹ ಉತ್ಪನ್ನ ಯಾವಾಗ್ಲೂ ಸಾಲ್ಟ್ ಅಂಡ್ ವಾಟರ್ ಆಗಿರುತ್ತೆ, ಮೀನ್ಸ್ ಲವಣ ಮತ್ತು ನೀರು. ಮಂಜುಗಡ್ಡೆಯನ್ನ ಬಿಸಿಲಿನಲ್ಲಿ ಇಟ್ಟಾಗ ಆಗುವಂತಹ ಬದಲಾವಣೆ ಏನು? ಮಂಜುಗಡ್ಡೆಯನ್ನ ಬಿಸಿಲಿನಲ್ಲಿ ಇಟ್ಟಾಗ ಆಗುವಂತಹ ಬದಲಾವಣೆ ಭೌತ ಬದಲಾವಣೆ, ಹೌದಲ್ವಾ? ಮೀನ್ಸ್ ಅದು ಫಿಸಿಕಲಿ ಮಂಜುಗಡ್ಡೆಯನ್ನ ಬಿಸಿಲಿನಲ್ಲಿ ಇಟ್ಟಾಗ ಆಗುವಂತಹ ಬದಲಾವಣೆ ಭೌತ ಬದಲಾವಣೆ ಆಗಿರುತ್ತೆ. ರಾಸಾಯನಿಕ ಬದಲಾವಣೆಗೆ ಒಂದು ಉದಾಹರಣೆ: ಕಡ್ಡಿ ಮುರಿಯುವುದು, ನೀರು ಕುದ್ದು ಆವಿಯಾಗುವುದು, ಆಮೇಲೆ ಕಾಗದವನ್ನ ಕತ್ತರಿಸುವುದು, ನೀರು ಕುದ್ದಿದ್ದು ಆವಿಯಾಗುವುದು, ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಇದೆ. ಸರಿಯಾದಂತ ಉತ್ತರ ದ್ಯುತಿ ಸಂಶ್ಲೇಷಣಾ ಕ್ರಿಯೆ. ನಿಮ್ಮ ಮನೆಯ ಕಬ್ಬಿಣದ ಗೇಟಿಗೆ ತುಕ್ಕು ಹಿಡಿದಾಗ ಆಗುವಂತಹ ಬದಲಾವಣೆ ಏನು? ತಟಸ್ಥೀಕರಣ, ರಾಸಾಯನಿಕ ಬದಲಾವಣೆ, ಜೈವಿಕ ಬದಲಾವಣೆ, ಭೌತ ಬದಲಾವಣೆ. ಆಗುವಂತದ್ದು ರಾಸಾಯನಿಕ ಬದಲಾವಣೆ ಆಗಿರುತ್ತೆ. ಓಕೆ, ಮುಂದಿನ ಪ್ರಶ್ನೆ: ಮೆಗ್ನೀಷಿಯಂ ತಂತಿಯನ್ನ ತುಂಡು ಮಾಡುವುದು, ತುಂಡಾದ ಮೆಗ್ನೀಷಿಯಂ ತಂತಿಯನ್ನ ಉರಿಸುವುದು. ಇದು ಬದಲಾವಣೆ 1, ಇದು ಬದಲಾವಣೆ 2. ನೋಡಿ, ಮೆಗ್ನೀಷಿಯಂ ತಂತಿಯನ್ನ ತುಂಡು ಮಾಡೋದು ಇದು 1, ತುಂಡಾದ ಮೆಗ್ನೀಷಿಯಂ ತಂತಿಯನ್ನ ಉರಿಸುವುದು. ಓಕೆ, 1 ಮತ್ತು 2 ಇದು ಭೌತ ಬದಲಾವಣೆ, 1 ಮತ್ತು 2 ರಾಸಾಯನಿಕ ಬದಲಾವಣೆ. ಬದಲಾವಣೆ 1 ಏನಿದೆ ಅದು ಮಾತ್ರ ಭೌತ ಬದಲಾವಣೆ. ಬದಲಾವಣೆ 2 ಏನಿದೆ ಅದು ಭೌತ ಬದಲಾವಣೆ ಅಂತ ಇದೆ. ಓಕೆ, ಸರಿಯಾದಂತ ಉತ್ತರ ಏನು ನೋಡಿ, ಬದಲಾವಣೆ 1 ಏನಿದೆಯಲ್ಲ ಇದು ಮಾತ್ರ ಭೌತ ಬದಲಾವಣೆ. ಅಂದ್ರೆ ನಾವು ಅದನ್ನ ತಗೊಂಡು ಜಸ್ಟ್ ಕೈಯಲ್ಲಿ ಇಟ್ಕೊಂಡು ತುಂಡು ಮಾಡ್ತೀವಿ, ಹೌದಲ್ವಾ? ಅದು ಫಿಸಿಕಲ್ ಚೇಂಜ್ ಅಲ್ಲಿ ಆಗಿರುವಂತದ್ದು. ಓಕೆ, ಹಾಗಾಗಿ ಇದು ಮಾತ್ರ. ಇಲ್ಲಿ ಏನಿದೆ ತಂತಿ ಉರಿಯುವುದು ಇದು ರಾಸಾಯನಿಕ ಬದಲಾವಣೆ. ಓಕೆ, ಸಾವಯವ ಗೊಬ್ಬರದಿಂದ ಜೈವಿಕ ಅನಿಲ ತಯಾರಿಕೆ ಅನ್ನುವಂಥದ್ದೇನಿದೆಯಲ್ಲ ಅದು ರಾಸಾಯನಿಕ ಬದಲಾವಣೆ, ಭೌತ ಬದಲಾವಣೆ, ರಾಸಾಯನಿಕ ಮತ್ತು ಭೌತ ಬದಲಾವಣೆ, ತಟಸ್ಥ ಬದಲಾವಣೆ ಅಂತ ಇದೆ. ನೋಡಿ, ಸಾವಯವ ಗೊಬ್ಬರದಿಂದ ಅಂದ್ರೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂದ್ರೆ ಮ್ಯಾನ್ಯೂರ್ ಏನಿರುತ್ತೆ ಅದರಿಂದ ಜೈವಿಕ ಅನಿಲ ತಯಾರಿಕೆ, ಓಕೆ, ಬಯೋಗ್ಯಾಸ್ ಅನ್ನ ಏನ್ ತಯಾರಿಸ್ತಾರೆ ಅದು ಏನು? ರಾಸಾಯನಿಕ ಬದಲಾವಣೆನ, ಭೌತ ಬದಲಾವಣೆನ? ರಾಸಾಯನಿಕ ಮತ್ತು ಭೌತ ಬದಲಾವಣೆ ಮತ್ತೆ ತಟಸ್ಥ ಬದಲಾವಣೆ ಅಂತ ಇದೆ. ಸರಿಯಾದಂತ ಉತ್ತರ ಬಂದು ಅದು ಪ್ಯೂರ್ಲಿ ರಾಸಾಯನಿಕ ಬದಲಾವಣೆ ಇರುತ್ತೆ. ಓಕೆ, ಅದು ಬಿಟ್ಟು ಇಲ್ಲಿ ಜೈವಿಕ ಅಂತ ಬಂದಿದೆ, ರಾಸಾಯನಿಕ ಮತ್ತೆ ಭೌತ ಬದಲಾವಣೆ ಎರಡೂ ಇರ್ಬೋದಾ ಅಂತ ಏನೋ ಅನ್ಕೋಬಾರ್ದು. ಇದು ಪ್ಯೂರ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿರುತ್ತೆ ಅಥವಾ ಕೆಮಿಕಲ್ ಚೇಂಜ್ ಅಂತ ಹೇಳ್ಬೋದು. ಓಕೆ, ಸಾವಯವ ಗೊಬ್ಬರದಿಂದ ಜೈವಿಕ ಅನಿಲ ತಯಾರಿಕೆ ಏನಿದೆಯಲ್ಲ ಇದು ರಾಸಾಯನಿಕ ಬದಲಾವಣೆ ಆಗಿರುತ್ತೆ. 67ನೇ ಪ್ರಶ್ನೆ: ಉಷ್ಣ, ಬೆಳಕು, ಶಬ್ದ ಮತ್ತು ಅಹಿತಕರ ಅನಿಲಗಳನ್ನ ಉತ್ಪತ್ತಿ ಮಾಡುವಂತಹ ಕ್ರಿಯೆಗೆ ಏನಂತ ಹೇಳ್ತಾರೆ? ನೋಡಿ, ಉಷ್ಣ, ಬೆಳಕು, ಶಬ್ದ, ಅಹಿತಕರ ಅನಿಲಗಳು. ಹಾಗಾದ್ರೆ ನೋಡಿದ ಕೂಡಲೇ ಹೇಳ್ತೀರಾ ಏನಂತ? ಪಟಾಕಿ ಸಿಡಿಸುವುದು, ಹೌದಲ್ವಾ? ಮುಂದಿನ ಪ್ರಶ್ನೆ: ಕಬ್ಬಿಣ ತುಕ್ಕು ಹಿಡಿಯುವ ಪ್ರಕ್ರಿಯೆಗೆ ವೇಗವಾಗಿ ನಡೆಯುವಂತಹ ಪ್ರದೇಶ ಯಾವುದು?
ಮರುಭೂಮಿ, ಕರಾವಳಿ, ಬಯಲು ಸೀಮೆ ಮತ್ತೆ ಪರ್ವತ ಪ್ರದೇಶ ಅಂತ ಇದೆ. ಯಾವ್ದ್ರಲ್ಲಿ ಅದು ಬೇಗ ನಡೆಯುವಂಥದ್ದು? ಓಕೆ, ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಕರಾವಳಿ ಪ್ರದೇಶದಲ್ಲಿ ಜಾಸ್ತಿ ನಡೆಯುತ್ತೆ. ಯಾಕೆ ಕಬ್ಬಿಣ ತುಕ್ಕು ಹಿಡಿಯುವಂತ ಪ್ರಕ್ರಿಯೆ ವೇಗವಾಗಿ ನಡೆಯುವಂಥದ್ದು ಕರಾವಳಿಯಲ್ಲಿ ಅಂತ ಅಂದ್ರೆ ಅಲ್ಲಿ ಜಾಸ್ತಿ ಏನಾಗ್ತಾ ಇರುತ್ತೆ, ವಾತಾವರಣದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಓಕೆ, ಮೀನ್ಸ್ 69ನೇ ಪ್ರಶ್ನೆ, ಸತುವಿನ ಪದರವನ್ನ ಕಬ್ಬಿಣದ ಮೇಲೆ ಲೇಪಿಸುವಂತಹ ವಿಧಾನವನ್ನ ಏನಂತ ಕರೀತಾರೆ? ಗ್ಯಾಲ್ವನೈಸೇಷನ್ ಅಂತ ಕರೀತಾರೆ, ಹೌದಲ್ವಾ? ಸೊ ಹಾಗಾಗಿ ಅದನ್ನ ಕಲಾಯಿ ಅಂತ ಹೇಳಿ ಕನ್ನಡದಲ್ಲಿ ಕರೆಯುವಂಥದ್ದು. ಸತುವಿನ ಪದರವನ್ನ ಕಬ್ಬಿಣದ ಮೇಲೆ ಲೇಪಿಸುವಂತಹ ವಿಧಾನವನ್ನ ಇಂಗ್ಲಿಷ್ ನಲ್ಲಿ ಗ್ಯಾಲ್ವನೈಸೇಷನ್ ಅಂತ ಕರೆದ್ರೆ ಕನ್ನಡದಲ್ಲಿ ಅದನ್ನ ಕಲಾಯಿ ಅಂತ ಹೇಳಿ ಕರೀತಾರೆ. ಓಕೆ, 70ನೇ ಪ್ರಶ್ನೆಯನ್ನ ನೋಡೋಣ. ಶುದ್ಧ ಪದಾರ್ಥಗಳ ದೊಡ್ಡ ಹರಳುಗಳನ್ನ ಅವುಗಳ ದ್ರಾವಣದಿಂದ ತಯಾರಿಸುವಂತಹ ಪ್ರಕ್ರಿಯೆಯನ್ನ ಏನಂತ ಕರೀತಾರೆ? ಅದನ್ನ ಸ್ಫಟಿಕೀಕರಣ ಅಂತ ಕರೀತಾರೆ. ನೋಡಿ, ಶುದ್ಧ ಪದಾರ್ಥಗಳ ದೊಡ್ಡ ಹರಳುಗಳನ್ನ ಅವುಗಳ ದ್ರಾವಣದಿಂದ ತಯಾರಿಸುವಂತಹ ಪ್ರಕ್ರಿಯೆಯನ್ನ ಸ್ಫಟಿಕೀಕರಣ ಅಂತ ಹೇಳಿ ಕರೀತಾರೆ. ಓಕೆ, 71ನೇ ಪ್ರಶ್ನೆ, ರಾಸಾಯನಿಕ ಕ್ರಿಯೆಗೆ ಒಂದು ಉದಾಹರಣೆಯನ್ನ ಕೊಡಿ. ಕಾಗದ ಕತ್ತರಿಸಿ ಇಟ್ಟಾಗ, ಬದನೆಕಾಯಿ ಕತ್ತರಿಸಿಟ್ಟಾಗ, ಸಮುದ್ರದ ನೀರಿನಿಂದ ಉಪ್ಪು ತಯಾರಿಸಿದಾಗ, ಮತ್ತೆ ಕಾಪರ್ ಸಲ್ಫೇಟ್ ನೀರಿನಲ್ಲಿ ಕರಗಿದಾಗ. ಕಾಪರ್ ಸಲ್ಫೇಟ್ ನೀರಿನಲ್ಲಿ ಕರಗಿದಾಗ ಏನಿದೆಯಲ್ಲ, ಕಾಪರ್ ಸಲ್ಫೇಟ್ ಏನಿದೆಯಲ್ಲ ನೀರಿನಲ್ಲಿ ಕರಗಿದಾಗ, ಇದನ್ನ ಯಾವುದು ಇದ್ರೊಳಗಡೆ ಸರಿಯಾದಂತ ಉತ್ತರ? ಕಾಗದವನ್ನ ಕತ್ತರಿಸಿ ಇಟ್ಟಾಗ, ಬದನೆಕಾಯಿ ಕತ್ತರಿಸಿ ಇಟ್ಟಾಗ, ಸಮುದ್ರದ ನೀರಿನಿಂದ ಉಪ್ಪು ತಯಾರಿಸಿದಾಗ, ಮತ್ತೆ ಕಾಪರ್ ಸಲ್ಫೇಟ್ ನೀರಿನಲ್ಲಿ ಕರಗಿದಾಗ ಅಂತ ಇದೆ. ಇದರಲ್ಲಿ ರಾಸಾಯನಿಕ ಕ್ರಿಯೆಗೆ ಯಾವುದು ಸರಿಯಾದಂತ ಉತ್ತರ? ರಾಸಾಯನಿಕ ಕ್ರಿಯೆಗೆ ಒಂದು ಉದಾಹರಣೆ ಅಂತ ಏನ್ ಹೇಳಿದಾರಲ್ಲ, ಅದರಲ್ಲಿ ಯಾವುದು ಕೆಳಕಂಡಂತ 4 ಆಪ್ಷನ್ಸ್ ಅಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ವಿನೆಗರ್ ಅಡುಗೆ ಸೋಡಾದೊಂದಿಗೆ ವರ್ತಿಸಿದಾಗ ಏನಾಗುತ್ತೆ? ನೋಡಿ, ವಿನೆಗರ್ ಏನಿದೆ ಅದು ಅಡುಗೆ ಸೋಡಾ ಜೊತೆಗೆ ವರ್ತಿಸಿದಾಗ ಭೌತ ಬದಲಾವಣೆ ಆಗುತ್ತೆ, ರಾಸಾಯನಿಕ ಬದಲಾವಣೆ ಆಗುತ್ತೆ, ಜೈವಿಕ ಬದಲಾವಣೆ ಆಗುತ್ತೆ, ಭೌತ ಪ್ರಕ್ರಿಯೆ ಆಗುತ್ತೆ ಅಂತ ಇದೆ. ಓಕೆ, ಸರಿಯಾದಂತ ಉತ್ತರ ರಾಸಾಯನಿಕ ಬದಲಾವಣೆ ಆಗುವಂಥದ್ದು. 73ನೇ ಪ್ರಶ್ನೆ, ದಿನಾಂಕ 22/10/2019 ಮೀನ್ಸ್ ಅಲ್ಲಿ ನಿರ್ದಿಷ್ಟ ದಿನಾಂಕವನ್ನು ತಿಳಿಸಿದ್ದಾರೆ. ಯಾವ ಪ್ರದೇಶ? ಕುಮಟಾದಲ್ಲಿ. ಬೆಳಗ್ಗೆ ಬಿಸಿಲು, ಮಧ್ಯಾಹ್ನ ಮಳೆ, ನಂತರ ಬಿರು ಬಿಸಿಲಾಗಿತ್ತು ಅಂತ ಇದೆ. ಹಾಗಾದ್ರೆ ವಾತಾವರಣದ ಈ ಸ್ಥಿತಿಯನ್ನ ನಾವೇನಂತ ಕರಿತೀವಿ? ವಾಯುಗುಣ, ಹವಾಮಾನ, ಆರ್ದ್ರತೆ ಮತ್ತೆ ಉಷ್ಣತೆ ಅಂತ ಇದೆ. ನೋಡಿ, ಸರಿಯಾದಂತ ಉತ್ತರ ಹವಾಮಾನ ಅಂತ ಹೇಳ್ತೀವಿ. ಯಾಕೆ ಹವಾಮಾನ ಅಂತ ಹೇಳ್ತೀವಿ? ಯಾಕೆ ಅಂತ ಅಂದ್ರೆ ನೋಡಿ, ಹವಾಮಾನ ಅಂತ ಅಂದ್ರೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ, ಸ್ಥಳ ಯಾವ್ದಿಲ್ಲಿ? ಕಮಟಾ. ಓಕೆ, ಕುಮಟಾದಲ್ಲಿ. ಓಕೆ, ನಿರ್ದಿಷ್ಟ ಸ್ಥಳ ಹೇಳಿದ್ದಾರೆ, ಅದು ಯಾವುದು? ಕುಮಟಾ. ಆ ಒಂದು ಸ್ಥಳದಲ್ಲಿ ವಾತಾವರಣದ ಆ ಒಂದು ಅವತ್ತಿನ ಸ್ಥಿತಿಗತಿಯನ್ನ ವಿವರಿಸಿದ್ದಾರೆ. ಓಕೆ, ಹವಾಮಾನ ಅನ್ನುವಂಥದ್ದು ಯಾವಾಗ್ಲೂ ಬದಲಾಗ್ತಾನೆ ಇರುತ್ತೆ. ಯಾಕೆ ಅಂದ್ರೆ ಅದು ತಾಪಮಾನ, ಗಾಳಿಯ ಒತ್ತಡ, ಮೋಡದ ರಚನೆ, ಗಾಳಿ, ಆರ್ದ್ರತೆ ಮೀನ್ಸ್ ಹ್ಯೂಮಿಡಿಟಿ, ಮಳೆ, ಇವೆಲ್ಲವುಗಳಿಂದ ಇದು ಈ ಒಂದು ಅಸ್ಥಿರಗಳಿಂದ ಅದು ಏನಾಗಿರುತ್ತೆ? ಪ್ರಭಾವಿತವಾಗಿರುತ್ತೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಹವಾಮಾನ. ಇನ್ನು 74ನೇ ಪ್ರಶ್ನೆ, ವಾಯುಗುಣ ಅಂದ್ರೆ ಏನು? ವಾಯುಗುಣ ಅಂತ ಅಂದ್ರೆ ದೀರ್ಘಾವಧಿಯ ಸರಾಸರಿ ಹವಾಮಾನದ ಮಾದರಿ. ಓಕೆ, ವಾಯುಗುಣ ಅಂದ್ರೆ ಏನು? ಒಂದು ಪ್ರದೇಶದ ದೀರ್ಘಾವಧಿಯ ಸರಾಸರಿ ಹವಾಮಾನದ ಮಾದರಿ ಅಂತ ಹೇಳ್ತೀವಿ. ಓಕೆ, 75ನೇ ಪ್ರಶ್ನೆ, ತೇವಭರಿತ ವಾಯುಗುಣ ಹೊಂದಿರುವಂತಹ ಭಾರತದ ಪ್ರದೇಶ ಯಾವುದು? ತೇವಭರಿತ ವಾಯುಗುಣ ಹೊಂದಿರುವಂತಹ ಭಾರತದ ಪ್ರದೇಶ ವಾಯುವ್ಯ ಭಾರತ, ಮಧ್ಯ ಭಾರತ, ದಕ್ಷಿಣ ಭಾರತ, ಈಶಾನ್ಯ ಭಾರತ. ಸರಿಯಾದಂತ ಉತ್ತರ ಈಶಾನ್ಯ ಭಾರತ. ಬೇಸಿಗೆ ಕಾಲದ ಮಧ್ಯಾಹ್ನಗಳಿಗೆ ಹೋಲಿಸಿದ್ರೆ ಮುಂಜಾನೆಯು ಹಿತಕರವಾಗಿರುತ್ತೆ. ಯಾಕೆ? ಮುಂಜಾನೆ ಕನಿಷ್ಠ ತಾಪವಿರುತ್ತೆ, ಮಧ್ಯಾಹ್ನ ಕನಿಷ್ಠ ತಾಪವಿರುತ್ತೆ, ಮುಂಜಾನೆ ಗರಿಷ್ಠ ತಾಪವಿರುತ್ತೆ, ರಾತ್ರಿ ಗರಿಷ್ಠ ತಾಪಮಾನವಿರುತ್ತೆ. ಸರಿಯಾದಂತ ಉತ್ತರ ಅಂದ್ರೆ ಬೆಳಗಿನ ಜಾವ ಕಡಿಮೆ ಟೆಂಪರೇಚರ್ ಇರೋದ್ರ ಕಾರಣ ನಮ್ಗೆ ಮಧ್ಯಾಹ್ನಕ್ಕೆ ಹೋಲಿಸಿದ್ರೆ ಬೆಳಗ್ಗೆ ತುಂಬಾ ಹಿತ ಅಂತ ಅನ್ಸುತ್ತೆ. 77ನೇ ಪ್ರಶ್ನೆ, ಹವಾಮಾನದ ಮುನ್ಸೂಚನೆ ನೀಡುವುದು ಕಷ್ಟ. ಯಾಕೆ? ನೋಡಿ, ಹವಾಮಾನದ ಮುನ್ಸೂಚನೆ ನೀಡುವಂಥದ್ದು ಕಷ್ಟ ಯಾಕೆ ಅಂತ ಕೇಳಿದ್ದಾರೆ. ಅದೊಂದು ದೀರ್ಘಾವಧಿಯ ಪ್ರಕ್ರಿಯೆ, ಅದೊಂದು ಸಂಕೀರ್ಣ ಪ್ರಕ್ರಿಯೆ, ಅದೊಂದು ಸರಳ ಪ್ರಕ್ರಿಯೆ, ಅದನ್ನ ದೇವರು ನಿರ್ಧರಿಸುತ್ತಾನೆ ಅಂತ ಇದೆ. ಓಕೆ, ಅದು ಒಂದು ಸಂಕೀರ್ಣ ಪ್ರಕ್ರಿಯೆ ಮೀನ್ಸ್ ಕಾಂಪ್ಲೆಕ್ಸ್.
ಅದಕ್ಕೋಸ್ಕರ. ಭೂಮಿಯ ಮೇಲಿನ ಹವಾಮಾನದ ಬದಲಾವಣೆಗೆ ಬಹುಮುಖ್ಯ ಕಾರಣ ಏನು? ಯಾವುದು ಮುಖ್ಯ ಕಾರಣ? ನೋಡಿ, ಭೂಮಿಯ ಮೇಲಿನ ಹವಾಮಾನದ ಬದಲಾವಣೆಗೆ ಬಹುಮುಖ್ಯ ಕಾರಣ ಯಾವುದು ಅಂತ ಅಂದ್ರೆ ಯಾರಪ್ಪ? ಸೂರ್ಯ. ಹಿಮಕರಡಿಯನ್ನ ಮೈಸೂರು ಪ್ರಾಣಿ ಸಂಗ್ರಹಾಲಯದಲ್ಲಿಟ್ರೆ ಏನಾಗುತ್ತೆ? ಇಟ್ ಬಿಕಮ್ ಎಕ್ಸ್ಟಿಂಕ್ಟ್, ಹೌದಲ್ವಾ? ಸೊ ಹಾಗಾಗಿ ಉಳಿಯುತ್ತದೆ, ಅಳಿಯುತ್ತದೆ, ಬೆಳವಣಿಗೆ ಆಗುತ್ತದೆ, ದೀರ್ಘಕಾಲ ಜೀವಿಸುತ್ತದೆ ಅಂತ ಇದೆ. ನೋಡಿ, ಎಲ್ಲೋ ಒಂದು ಹಿಮಕರಡಿ ಅಂದ್ರೆ ಆ ಒಂದು ಕ್ಲೈಮೇಟು ಅಂದ್ರೆ ಆ ಒಂದು ಹಿಮಕರಣಿಗಳು ಎಲ್ಲಿ ಯಥೇಚ್ಛವಾಗಿ ಕಾಣಿಸ್ಕೊಳ್ಳುತ್ತಲ್ವಾ? ಸೊ ಅಂತ ಒಂದು ಸ್ಥಳವನ್ನ ಬಿಟ್ಟು ನಾವು ತಗೊಂಡ್ಬಂದು ಮೈಸೂರು ಝೂ ನಲ್ಲಿ ಬಿಟ್ರೆ ಅಥವಾ ಆ ಒಂದು ಪ್ರಾಣಿ ಸಂಗ್ರಹಾಲಯದಲ್ಲಿ ಬಿಟ್ಟಾಗ ಏನಾಗುತ್ತೆ, ಅದು ಮೀನ್ಸ್ ಆ ಒಂದು ಪ್ರದೇಶದಿಂದ ಈ ಒಂದು ಪ್ರದೇಶಕ್ಕೆ ಹೊಂದ್ಕೊಳ್ಳೋದಕ್ಕೆ ಅದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅದು ಅಳಿಯುತ್ತೆ. ಓಕೆ. ಪೆಂಗ್ವಿನ್ ಪಕ್ಷಿ ಕಂಡುಬರುವಂತಹ ಪ್ರದೇಶ ಎಲ್ಲಿ? ಉಷ್ಣವಲಯದ ಕಾಡುಗಳು, ಸಮಶೀತೋಷ್ಣ ವಲಯದ ಹುಲ್ಲುಗಾವಲು, ಧ್ರುವ ಪ್ರದೇಶ, ಮರುಭೂಮಿ ಅಂತ ಇದೆ. ನೋಡಿ, ಸರಿಯಾದಂತ ಉತ್ತರ ಬಂದು ಇವು ಧ್ರುವ ಪ್ರದೇಶಗಳಲ್ಲಿ ಕಂಡು ಬರ್ತವೆ. ಯಾವುವು? ಪೆಂಗ್ವಿನ್ ಪಕ್ಷಿಗಳು ಏನಿದಾವಲ್ಲ ಅವೆಲ್ಲ ಕಂಡು ಬರುವಂತಹ ಪ್ರದೇಶ ಧ್ರುವ ಪ್ರದೇಶದಲ್ಲಿ ಪೆಂಗ್ವಿನ್ ಪಕ್ಷಿಗಳು ಕಂಡು ಬರ್ತವೆ. ಓಕೆ.